ಪ್ರತಿದಿನ ಲಕ್ಷಾಂತರ ಹಾಳೆಗಳು, ಕಾಗದಗಳು, ಮುದ್ರಕಗಳು, ನಕಲು ಯಂತ್ರಗಳು, ನೋಟ್ಬುಕ್ಗಳು ಮತ್ತು ಫೋಲ್ಡರ್ಗಳು ಬಳಕೆ ಆಗ್ತಿರುತ್ತೆ. ಅವುಗಳಲ್ಲಿ ಬಹುತೇಕ ಎಲ್ಲವೂ ನಿಸ್ಸಂಶಯವಾಗಿ A4 ಗಾತ್ರದ್ದಾಗಿರುತ್ತವೆ. ಆದರೆ ನೀವು ಯಾವತ್ತಾದರೂ ಹಾಳೆಗಳು ಯಾಕೆ A4 ಸೈಜ್ನಲ್ಲೇ ಇರಬೇಕು, ಯಾಕೆ ಇದೇ ನಿರ್ದಿಷ್ಟ ಗಾತ್ರ, ಯಾಕಾಗಿ A4 ಸೈಜ್ ಪೇಪರ್ಗಳು ಸಾರ್ವತ್ರಿಕವಾಗಿ ಬಳಸಲ್ಪಡುತ್ತೆ, ಇದು ಹೇಗೆ ಅಸ್ತಿತ್ವಕ್ಕೆ ಬಂತು, ಇದನ್ನ ಯೋಚನೆ ಮಾಡಿದ್ದೀರಾ? A4ನ ಕಥೆ ಕೇವಲ ಅನುಕೂಲಕ್ಕಾಗಿ ಮಾತ್ರ ಅಲ್ಲ, ಅದೊಂದು ಗಣಿತೀಯ ಸೊಬಗು, ಪ್ರಾಯೋಗಿಕ ಎಂಜಿನಿಯರಿಂಗ್ ಮತ್ತು ಜಾಗತಿಕ ಪ್ರಮಾಣೀಕರಣದ ಕಥೆ. A4 ಕಾಗದಕ್ಕಿಂತ ಮುಂಚೆ ಕಾಗದದ ಗಾತ್ರಗಳು ಭಿನ್ನವಾಗಿದ್ವು. ವಿವಿಧ ದೇಶಗಳು ತಮ್ಮದೇ ಆದ ವ್ಯವಸ್ಥೆಗಳನ್ನು ಅನುಸರಿಸ್ತಾ ಇದ್ವು. ರಾಯಲ್, ಎಲಿಫೆಂಟ್, ಅಟ್ಲಾಸ್, ಕ್ರೌನ್, ಫುಲ್ಸ್ಕೇಪ್, ಡೆಮಿ ಮತ್ತು ಇನ್ನೂ ಹಲವು. ಪ್ರತಿಯೊಂದು ಯಾವುದೇ ಜಾಗತಿಕ ತರ್ಕ ಇಲ್ಲದೆ ವಿವಿಧ ಆಕಾರ ಮತ್ತು ಹೆಸರನ್ನ ಪಡೆದಿದ್ದು ಅಂತಾರಾಷ್ಟ್ರೀಯ ಮುದ್ರಣ, ಮಡಚೋ ಕ್ರಮ ಮತ್ತು ದಾಖಲೆಗಳ ಸಂರಕ್ಷಣೆಯಲ್ಲಿ ಗೊಂದಲವನ್ನ ಉಂಟು ಮಾಡ್ತಾ ಇದ್ವು. ಇಂದಿಗೂ ಅನೇಕರು ತಪ್ಪಾಗಿ ಫುಲ್ಸ್ಕೇಪ್ ಕಾಗದವನ್ನ ಫುಲ್ ಎಸ್ಕೇಪ್ ಅಂತ ಕರೀತಾರೆ. ಆದರೆ ಫುಲ್ಸ್ಕೇಪ್ ಅನ್ನೋದು ಆ ಪದದಷ್ಟೇ ವಿಚಿತ್ರವಾಗಿದ್ರೂ ಒಂದು ಕಾಲದಲ್ಲಿ ಕಾಗದಗಳ ದೊರೆ ಅನ್ನುವ ಹಾಗಿತ್ತು. ಆದರೆ 18ನೇ ಶತಮಾನದಲ್ಲಿ ಗಣಿತದ ದೃಷ್ಟಿಕೋನದಲ್ಲಿ ಕಾಗದಗಳ ವಿನ್ಯಾಸಗಳನ್ನು ನೋಡೋದಕ್ಕೆ ಆರಂಭಿಸಿದಾಗ ಈ ಸ್ಥಿತಿ ಬದಲಾಯಿತು. 1786ರಲ್ಲಿ ಜರ್ಮನ್ ವಿಜ್ಞಾನಿ ಜಾರ್ಜ್ ಕ್ರಿಸ್ಟೋಫ್ ಲಿಕ್ಟೆನ್ಬರ್ಗ್ ಒಂದು ಉತ್ತಮವಾದ ಆಲೋಚನೆಯನ್ನ ಮುಂದಿಟ್ರು. ಅದು ಉದ್ದ ಮತ್ತು ಅಗಲದ ಅನುಪಾತ 1:2 ಆಗಿರೋ ಕಾಗದದ ಗಾತ್ರ. ಯಾಕೆ ಈ ಗಾತ್ರ? ಯಾಕೆ ಅಂದ್ರೆ ಅಂತಹ ಒಂದು ಹಾಳೆಯನ್ನ ಅರ್ಧದಷ್ಟು ಮಡಚಿದಾಗ ಉಂಟಾಗೋ ಅರ್ಧದ ಭಾಗಗಳು ಸಹ 1:2 ಅನುಪಾತವನ್ನೇ ಹಂಚಿಕೊಳ್ಳುತ್ತವೆ. ಇದು ಕೇವಲ ರೇಖಾಗಣಿತ ಅಲ್ಲ, ಇದೊಂದು ಮಹಾನ್ ಆವಿಷ್ಕಾರ ಆಗಿತ್ತು. ಈ ತತ್ವವೇ ಎ ಸರಣಿಯ ಕಾಗದದ ಗಾತ್ರಗಳ ಅಡಿಪಾಯವನ್ನ ರೂಪಿಸಿರುವುದು. ಈ ವ್ಯವಸ್ಥೆಯ ಮೊದಲಿಗೆ A0 ಇದೆ. ಇದು ನಿಖರವಾಗಿ 1 ಚದರ ಮೀಟರ್ ವಿಸ್ತೀರ್ಣವನ್ನ ಹೊಂದಿರುತ್ತೆ. ಅದನ್ನ ಒಮ್ಮೆ ಮಡಚಿದ್ರೆ ನಾವು A1 ಅನ್ನ ಪಡಿತೀವಿ, ಮತ್ತೊಮ್ಮೆ ಮಡಚಿದ್ರೆ A2 ಸಿಗುತ್ತೆ. ಹೀಗೆ ಮುಂದುವರಿತೀವಿ. ಪ್ರತಿಯೊಂದು ಸಣ್ಣ ಗಾತ್ರ ಒಂದೇ ಅನುಪಾತವನ್ನ ಉಳಿಸಿಕೊಳ್ಳುತ್ತೆ. ಇದರಿಂದ A4 ನಿಖರವಾಗಿ 1 ಚದರ ಮೀಟರ್ನ 1/16 ಅಥವಾ 210 ಮಿಲಿಮೀಟರ್ ಬೈ 297 ಮಿಲಿಮೀಟರ್ ಆಗಿರುತ್ತೆ. ಈ ನಿರಂತರ ಮಾಪನ ಯೋಗ್ಯತೆಯೇ ಎ ಸರಣಿಯನ್ನ ಇನ್ನಷ್ಟು ಸಮರ್ಥವಾಗಿ ಮಾಡಿದೆ. ದಾಖಲೆಗಳನ್ನ ಅನುಪಾತವನ್ನ ಬದಲಾಯಿಸದೆ ಗಾತ್ರವನ್ನ ಬದಲಾಯಿಸಬಹುದು, ಹಿಗ್ಗಿಸಬಹುದು ಅಥವಾ ಕುಗ್ಗಿಸಬಹುದು. ವಿನ್ಯಾಸಕಾರರು, ವಾಸ್ತುಶಿಲ್ಪಿಗಳು ಮತ್ತು ಎಂಜಿನಿಯರ್ಗಳು ವಿವಿಧ ಫಾರ್ಮ್ಯಾಟ್ಗಳನ್ನ ಬಹಳ ಸುಲಭವಾಗಿ ಬಳಸಬಹುದು. ಇದರಿಂದ ಮುದ್ರಣವನ್ನ ಅಂದಾಜಿಸೋದಕ್ಕಾಗತ್ತೆ. ಅದರಿಂದ ಹಾಳೆಗಳು ವ್ಯರ್ಥ ಆಗೋದು ಕಡಿಮೆ ಆಗುತ್ತೆ. ಯಂತ್ರಗಳನ್ನ ಮತ್ತು ಫೋಲ್ಡರ್ಗಳನ್ನ ಒಂದೇ ಫಾರ್ಮ್ಯಾಟ್ಗಾಗಿ ನಿರ್ಮಿಸಬಹುದು. ಆದ್ರೆ ಇದರ ಮಹತ್ವದ ಹೊರತಾಗಿಯೂ ಲಿಕ್ಟೆನ್ಬರ್ಗ್ ಅವರ ಆಲೋಚನೆಯನ್ನ ತಕ್ಷಣವೇ ಅಳವಡಿಸಿಕೊಳ್ಳೋದಕ್ಕೆ ಆಗ್ಲಿಲ್ಲ. ಅದಕ್ಕೊಂದು ಕ್ರಾಂತಿಯೇ ಆಗ್ಬೇಕಾಯ್ತು. ಅಕ್ಷರಶಃ ಫ್ರೆಂಚ್ ಕ್ರಾಂತಿಯ ಸಮಯದಲ್ಲಿ ಅಳತೆಗಳನ್ನ ತರ್ಕಬದ್ಧಗೊಳಿಸುವತ್ತ ನಡೆದ ಒತ್ತಡ ಮೆಟ್ರಿಕ್ ಪದ್ಧತಿಯ ಅಳವಡಿಕೆಗೆ ಕಾರಣ ಆಯಿತು. ಇದರ ಜೊತೆಯಲ್ಲಿ ಗಣಿತಜ್ಞ ಲಜ್ರೆ ಕಾರ್ನೋಟ್ ಮೆಟ್ರಿಕ್ ಘಟಕಗಳು ಮತ್ತು 1:2 ಅನುಪಾತವನ್ನು ಆಧರಿಸಿದ ಕಾಗದದ ಗಾತ್ರಗಳ ಪರಿಕಲ್ಪನೆಯನ್ನ ಪರಿಚಯಿಸಿದ್ರು. ಆದರೆ ಮತ್ತೆ ಇದು ಜಾಗತಿಕವಾಗಿ ಬಹಳಷ್ಟು ಗಮನ ಸೆಳೆಯುವುದರಲ್ಲಿ ವಿಫಲವಾಯಿತು. 1922ರಲ್ಲಿ ಜರ್ಮನಿಯ ಡಾಕ್ಟರ್ ವಾಲ್ಟರ್ ಪೋಸ್ಟ್ಮನ್ ಎ ಸರಣಿಯನ್ನ DIN 476 ಅಂತ ಅಧಿಕೃತಗೊಳಿಸಿದಾಗ ಯಶಸ್ಸು ಕಾಣಿಸಿಕೊಳ್ತು. ಪೋಸ್ಟ್ಮನ್ ಅವರ ದೂರದೃಷ್ಟಿಯು ಅಂತಿಮವಾಗಿ ಕಾಗದವನ್ನ ಪ್ರಾಯೋಗಿಕತೆ ಮತ್ತು ತರ್ಕದೊಂದಿಗೆ ಸಮನ್ವಯಗೊಳಿಸಿತು. ಈ ವಿನ್ಯಾಸವು ಉತ್ಪಾದನೆಯನ್ನ, ಪ್ರತಿಗಳನ್ನ ಸಿದ್ಧಪಡಿಸುವುದನ್ನ ಮತ್ತು ದಾಖಲಾತಿಗಳನ್ನ ಹೆಚ್ಚು ಸಮರ್ಥವಾಗಿ ಮಾಡಿತು. ಆದರೆ ಅಂತಾರಾಷ್ಟ್ರೀಯ ಅಳವಡಿಕೆ ಇನ್ನೂ ನಿಧಾನಗತಿಯಲ್ಲಿತ್ತು. ಫ್ರಾನ್ಸ್ ಅದನ್ನು ಅಳವಡಿಸಿಕೊಳ್ತು, ಜರ್ಮನಿ ಅದನ್ನು ಪ್ರಮಾಣೀಕರಿಸಿತು ಮತ್ತು ಕ್ರಮೇಣ ಇತರ ದೇಶಗಳು ಅನುಸರಿಸತೊಡಗಿದ್ವು. ಭಾರತ ಸ್ವಾತಂತ್ರ್ಯದ 10 ವರ್ಷಗಳ ನಂತರ 1957ರಲ್ಲಿ ಅಧಿಕೃತವಾಗಿ ಇದನ್ನು ಅಳವಡಿಕೆ ಮಾಡಿಕೊಳ್ತು ಮತ್ತು 1975ರಲ್ಲಿ ಅಂತಾರಾಷ್ಟ್ರೀಯ ಪ್ರಮಾಣೀಕರಣ ಸಂಸ್ಥೆ ಅಥವಾ ISO ಅದನ್ನು ISO 216 ಅಂತ ಅಧಿಕೃತಗೊಳಿಸಿತು. ಇಂದು A4 ಜಗತ್ತಿನಲ್ಲಿ ಅತ್ಯಂತ ವ್ಯಾಪಕವಾಗಿ ಬಳಸಲಾಗೋ ಕಾಗದದ ಗಾತ್ರ ಆಗಿದೆ. ಆದರೆ ಒಂದು ಪ್ರಮುಖ ದೇಶ ಇನ್ನೂ ಅದನ್ನು ತಿರಸ್ಕರಿಸ್ತಾ ಇದೆ, ಯುನೈಟೆಡ್ ಸ್ಟೇಟ್ಸ್. A4 ಬದಲಿಗೆ ಅಮೆರಿಕನ್ ಮುದ್ರಕಗಳು ಲೆಟರ್ ಗಾತ್ರವನ್ನ 8.5 by 11 ಇಂಚು ಇದನ್ನ ಬಳಸ್ತಾ ಇದೆ.
ಇದು A4ಗಿಂತ ಸ್ವಲ್ಪ ಅಗಲವಾಗಿದೆ ಮತ್ತು ಕಡಿಮೆ ಎತ್ತರವನ್ನು ಹೊಂದಿದೆ. ಮತ್ತು ಈ ಒಂದೇ ವ್ಯತ್ಯಾಸ ಜಾಗತಿಕವಾಗಿ ಕೆಲವು ಸಮಸ್ಯೆಗಳನ್ನು ಸೃಷ್ಟಿ ಮಾಡುತ್ತೆ. ಅಲ್ಲೊಂದು ಸಮನ್ವಯತೆ ಇರೋದಿಲ್ಲ. ಉದಾಹರಣೆಗೆ ಮುದ್ರಣದಲ್ಲಿ ದೋಷಗಳು, ಫಾರ್ಮ್ಯಾಟಿಂಗ್ನಲ್ಲಿ ಆಗೋ ವ್ಯತ್ಯಾಸಗಳು, ಅನವಶ್ಯಕ ವಿನ್ಯಾಸದ ಕೆಲಸ. ತಮಾಷೆ ಅಂದರೆ ಉಳಿದ ಜಗತ್ತು ಒಂದು ಗಣಿತೀಯ ಮೇರುಕೃತಿಯನ್ನು ಅಳವಡಿಸಿಕೊಂಡ್ರೆ ತಾಂತ್ರಿಕವಾಗಿ ಅತ್ಯಾಧುನಿಕ ದೇಶಗಳಲ್ಲಿ ಒಂದಾದ ಅಮೆರಿಕ ಒಂದು ಪುರಾತನ ವ್ಯವಸ್ಥೆಯನ್ನೇ ಇನ್ನೂ ಇಟ್ಕೊಂಡಿದೆ. ಸಂಕೀರ್ಣ ವ್ಯವಸ್ಥೆಗಳನ್ನು ಎಷ್ಟು ಸರಳಗೊಳಿಸುತ್ತೆ ಅನ್ನೋದ್ರಲ್ಲಿ A4ನ ಮಹತ್ವ ಅಡಗಿರುವುದು. ನೀವು ಜಗತ್ತಿನಲ್ಲಿ ಎಲ್ಲೇ ಇದ್ರೂ ಒಂದು ರೆಸ್ಯೂಮ್, ಒಂದು ಅಧಿಕೃತ ಪತ್ರ ಅಥವಾ ಒಂದು ನೀಲನಕ್ಷೆ ಇಲ್ಲವೇ ಒಂದು ಫ್ಲೈಯರ್ A4ಗಾಗಿಯೇ ವಿನ್ಯಾಸಗೊಳಿಸಲಾಗಿದೆ ಅನ್ನೋದನ್ನು ಕಾಣ್ತೀರಿ. ಅದನ್ನು ಮಡಚಿದಾಗ, ಮುದ್ರಿಸಿದಾಗ, ಸಂಗ್ರಹಿಸಿದಾಗ ಅಥವಾ ನಕಲು ಮಾಡಿದಾಗ ಅದು ಸರಳವಾಗಿ ಕಾರ್ಯನಿರ್ವಹಿಸುತ್ತೆ. ಇದೇನೋ ಕಾಕತಾಳೀಯ ಅಲ್ಲ, ಗಣಿತದ ಸೌಂದರ್ಯ. ನಿಮ್ಮ ಮನೆಯಲ್ಲಿರೋ ಅಥವಾ ಕಚೇರಿಯಲ್ಲಿರೋ ಮುದ್ರಕ ಡಿಫಾಲ್ಟ್ ಆಗಿ A4ಅನ್ನೇ ಬಳಸೋದಕ್ಕೂ ಕೂಡ ಇದೇ ಕಾರಣ. ನಿಮ್ಮ ಶಾಲಾ ನೋಟ್ಬುಕ್ಗಳು ಮತ್ತು ಪ್ರಮಾಣ ಪತ್ರಗಳು A ಸರಣಿಯ ಆಯಾಮಗಳನ್ನು ಯಾಕೆ ಅನುಸರಿಸುತ್ತವೆ ಅನ್ನೋದಕ್ಕೂ ಕಾರಣ ಇದುವೇ. ಡಿಜಿಟಲ್ PDF-ಗಳನ್ನು A4ನಲ್ಲಿ ರಚಿಸೋದಕ್ಕೆ ಮತ್ತು A3ಯಿಂದ A5ಗೆ ಯಾವುದನ್ನಾದರೂ ಸ್ಕೇಲ್ ಮಾಡುವಾಗ ವಿನ್ಯಾಸವು ವಿಕೃತಗೊಳ್ಳದೆ ಇರೋದಕ್ಕೂ ಕೂಡ ಇದು ಕಾರಣ. ಇಲ್ಲಿ ಎಲ್ಲವೂ ಅನುಪಾತದಲ್ಲಿದೆ, ಎಲ್ಲವೂ ಒಂದಕ್ಕೊಂದು ಸರಿ ಹೊಂದತ್ತೆ. ಈ ಸರಳತೆಯ ಹಿಂದೆ 2 ಶತಮಾನಗಳಿಗೂ ಹೆಚ್ಚಿನ ಪ್ರಯಾಣ ಇದೆ. ಕೇವಲ ಒಂದು ಪ್ರವೃತ್ತಿಯಿಂದ ಅಲ್ಲ, ಬದಲಾಗಿ ತರ್ಕಬದ್ಧ ಚಿಂತನೆ ಮತ್ತು ಗಣಿತೀಯ ಸೊಬಗಿನಿಂದ ಪ್ರೇರಿತವಾದ ಪ್ರಯಾಣ. ಆದ್ರಿಂದ ಮುಂದಿನ ಬಾರಿ ನೀವು A4 ಕಾಗದದ ಹಾಳೆಯನ್ನು ತಗೊಳ್ಳುವಾಗ ಅದು ಕೇವಲ ಒಂದು ಕಾಗದವಲ್ಲ ಅನ್ನೋದನ್ನ ನೆನಪಿಡಿ. ಜಾಮಿತಿಯ ತರ್ಕದ ಆಧಾರದ ಮೇಲೆ ರೂಪುಗೊಂಡ ಒಂದೇ ಒಂದು ಕಲ್ಪನೆಯು ಜಗತ್ತು ಹೇಗೆ ಕಾರ್ಯನಿರ್ವಹಿಸುತ್ತೆ, ಅದನ್ನು ಹೇಗೆ ಬದಲಾಯಿಸಬಹುದು ಅನ್ನೋದಕ್ಕೆ ಇರೋ ಉದಾಹರಣೆ. ಗೊಂದಲದಿಂದ ಸ್ಪಷ್ಟತೆ ಕಡೆಗೆ, ಅವ್ಯವಸ್ಥೆಯಿಂದ ಉತ್ಕೃಷ್ಟತೆ ಕಡೆಗೆ. ಇದು A4ನ ಪ್ರಯಾಣ. ಈಗ ಒಂದು ಚಟುವಟಿಕೆಯನ್ನ ಗೆಳೆಯರ ಜೊತೆಗೆ ಮಾಡಿ. A4 ಕಾಗದದ ಅನುಪಾತ 1:2. ಇದೇ ಯಾಕಿರಬೇಕು? ಬೇರೆ ಯಾವುದೋ ಅಳತೆಯ ಕಾಗದದ ಹಾಳೆಯ ಅನುಪಾತ ಬರ್ಕೊಳ್ಳಿ. ಅದನ್ನು ಮಡಚಿ ಅರ್ಧಕ್ಕೆ ಕತ್ತರಿಸಿ ಅಳತೆ ಮಾಡಿ. ಆ ಅನುಪಾತ ಏನಿರುತ್ತೆ? ಮಾಡಿ ನೋಡಿ.